ನಮಸ್ತೆ ಎಲ್ಲರಿಗೂ. ಈ ಹಿಂದೆ ಭೂ ಸುರಕ್ಷೆ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದರ ಕಂದಾಯ ದಾಖಲೆಗಳನ್ನು ಹೆಂಗೆ ಡೌನ್ಲೋಡ್ ಮಾಡಬೇಕು, ಯಾವ ಥರ ಪೇ ಮಾಡಿ ಪರ್ಚೇಸ್ ಮಾಡಬೇಕು ಅಂತ. ಬಟ್ ತುಂಬ ಜನ ಹೇಳ್ತಿದ್ರು OTP ಬರ್ತಾ ಇಲ್ಲ, ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅಂತ. ಬಟ್ ಈಗ ಸ್ವಲ್ಪ ವೆಬ್ ಪೇಜ್ನ ಇಂಟರ್ಫೇಸ್ ಚೇಂಜ್ ಮಾಡಿದ್ದಾರೆ ಮತ್ತು ಅಪ್ಡೇಟ್ ಮಾಡಿದ್ದಾರೆ. ಇವತ್ತು ಅದ್ರ ಬಗ್ಗೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ವೆಬ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಿ OTP ಬರುತ್ತೆ. OTPನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕೆಳಗಡೆ ಒಂದು ರಿಕ್ವೆಸ್ಟ್ ರೈಸ್ ಮಾಡಬೇಕು. ಮಿನಿಮಮ್ 20 ಕ್ಯಾರೆಕ್ಟರ್ಸ್ ಇರುತ್ತೆ. ಏನು ಟೈಪ್ ಮಾಡಬೇಕು ಅಂದರೆ RTC ಆಫ್ ಸರ್ವೆ ನಂಬರ್ 99 ಆಫ್ ಬೆಂಗಳೂರು ರೂರಲ್ ಡಿಸ್ಟಿಕ್ ಟೈಪ್ ಮಾಡಿ ಕ್ರಿಯೇಟ್ ರಿಕ್ವೆಸ್ಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ ಕ್ರಿಯೇಟ್ ಆದಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸರ್ಚ್ ಬೈ ಸರ್ವೆ ನಂಬರ್ ವಿಲೇಜ್ ಅಂತ ಇದೆ. ಗ್ರಾಮದೊಳಗಿನ ಸರ್ವೆ ನಂಬರ್ನೊಂದಿಗೆ ದಾಖಲೆನ ಹುಡುಕಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಆದಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಗ್ರಾಮದಲ್ಲಿ ಶೋಧಿಸಿ ಅಂತ. ಇದರಲ್ಲಿ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ವಿಲೇಜು ಮತ್ತು ರಿಜಿಸ್ಟರ್ ಅಂತ ಇದೆಯಲ್ಲ ಅದರಲ್ಲಿ ಹಾಲ್ ಅಂತ ಕೊಡಿ ಮತ್ತು ನಿಮ್ಮ ಸರ್ವೆ ನಂಬರ್ ಹಾಕ್ಬಿಟ್ಟು ಸರ್ಚ್ ಕೊಡಿ. ತದನಂತರ ನಿಮ್ಮ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ್ಮೇಲೆ ವ್ಯೂ ಡಾಕ್ಯುಮೆಂಟ್ ಪೇಜ್ ಓಪನ್ ಆಗುತ್ತೆ. ಅದರೊಳಗಡೆ ನಿಮ್ಮದು ಕೈ ಬರಹ ಪಾಣಿ ಅಥವಾ ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನು ರೆಕಾರ್ಡ್ ರೂಮಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅದೆಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಡಿಸ್ಪ್ಲೇ ಆಗ್ತಿರೋ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಗ್ರೀನಲ್ಲಿ ಆ್ಯಡ್ ಅಂತ ಕಾಣ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ರಿಮೂವ್ ಅಂತ ಇದೆ. ಮೀನ್ಸ್ ಇನ್ ಕೇಸ್ ಈ ಡಾಕ್ಯುಮೆಂಟ್ಸ್ ಬೇಡಪ್ಪ, ನಂಗೆ ನೆಕ್ಸ್ಟ್ ಪೇಜ್ ಬೇಕು ಅನ್ನೋಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ನ ನೀವು ರಿಮೂವ್ ಮಾಡ್ಬೋದು. ಅದೇ ಪಕ್ಕದಲ್ಲೇ ಇರುತ್ತೆ. ಬೇಕು ಅಂದಾಗ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಆದಮೇಲೆ ನಿಮಗೊಂದು ಪಾಪಪ್ ಮೆಸೇಜ್ ಬರುತ್ತೆ, ದಿಸ್ ಪೇಜ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ಯುವರ್ ವಿಶ್ ಲಿಸ್ಟ್ ಅಂತ. ಅದು ಬಂದಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಕಾಣ್ತಾ ಇದೆಯಲ್ಲ, ಪ್ರಿವ್ಯೂ ಮೇಲೆ ಸೆಲೆಕ್ಟ್ ಮಾಡಿ. ನೀವು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿರೋದು ನಿಮಗೆ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಡೌನ್ಲೋಡ್ ಆದಮೇಲೆ ಕ್ಲಿಕ್ ಮಾಡಿ ನಿಮಗೆ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ UPIಯಲ್ಲಿ ಪೇ ಮಾಡ್ಬೋದು. ಒಂದು ಡಾಕ್ಯುಮೆಂಟ್ಸ್ಗೆ ಇಷ್ಟಿಷ್ಟು ಪ್ರೈಸ್ ಅಂತ ಫಿಕ್ಸ್ ಆಗಿರುತ್ತೆ. ನಿಮಗೆ ಪ್ರೈಸ್ ಕೂಡ ಅಲ್ಲೇ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ಸತಿ ಪೇಮೆಂಟ್ ಆದಮೇಲೆ ನಿಮ್ಗೆ ಹೋಮ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಏನು ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಕೊಬೋದು ಅಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣ್ತಾ ಇರುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೈಲ್ ಡೌನ್ಲೋಡ್ ಆಗುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.